ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಕೂಡ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಯದುವೀರ್ ಒಡೆಯರ್ ನಾಮಿನೇಷನ್ ಮಾಡ್ತಾರೆ. ಆದರೆ ಇವತ್ತು ಸಾಂಕೇತಿಕವಾಗಿ ಅವರು ನಾಮಪತ್ರ ಸಲ್ಲಿಸಿದರು. ಇನ್ನು ಎಲ್ಲರಿಗೂ ಕೂಡ ಬಿ ಫಾರಂ ಬಿಜೆಪಿ ಕಚೇರಿಯಲ್ಲಿ ಸಿಗುತ್ತೆ. ಅಭ್ಯರ್ಥಿ ಬಿಜೆಪಿ ಕಚೇರಿಗೆ ಬಂದು ಬಿ ಫಾರಂ ತೆಗೆದುಕೊಳ್ಬೇಕು. ಆದರೆ ಯದುವೀರ್ ಒಡೆಯರ್ ಅವರ ಮನೆಗೆ ಬಿ ಫಾರ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ಕೂಡ ಇದ್ದರು. ಅವರ ಸಮ್ಮುಖದಲ್ಲೇ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷ ರಾಜೇಂದ್ರ, ಮಾಜಿ ಸಚಿವ ರಾಮದಾಸ್, ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ಬಿ ಫಾರಂ ವಿತರಿಸಿದ್ದಾರೆ. ಮೈಸೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಕಣದಲ್ಲಿದ್ದಾರೆ. ಅವರು ಇವತ್ತು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರ ಜೊತೆಗೆ ಬಂದು ನಾಮಪತ್ರ ಸಲ್ಲಿಸಿರುವಂಥ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಬಿ ಫಾರಂ ಅಂದರೆ ಪಾರ್ಟಿಯಿಂದ ನಮ್ಮ ಅಧಿಕೃತ ಅಭ್ಯರ್ಥಿ ಅಂತ ಏನು ಮಾನ್ಯತೆಯ ಪತ್ರವನ್ನು ಏನು ಕೊಡಲಾಗುತ್ತೆ, ಅದು ಸಾಮಾನ್ಯ ಅಭ್ಯರ್ಥಿ ಅಂತಂದರೆ ಹೆಂಗಿರುತ್ತೆ ಅಂತಂದರೆ ಅವರು ರಾಜ್ಯ ಕಚೇರಿಗೆ ಬರ್ತಾರೆ, ಅಧ್ಯಕ್ಷರ ಬಳಿ ಆ ಬಿ ಫಾರಮನ್ನು ಪಡ್ಕೊಳ್ತಾರೆ. ಆದರೆ ಇಲ್ಲಿ ರಾಜವಂಶಸ್ಥರೇ ಅಭ್ಯರ್ಥಿಯಾಗಿರೋದ್ರಿಂದ ಅವರ ಮನೆಗೆ ಬಿ ಫಾರಂ ತಲುಪಿಸಲಾಗಿದೆ. ಅರಮನೆಗೆ ಬಂದು ಬಿ ಫಾರ್ಮನ್ನು ಬಿಜೆಪಿ ನಾಯಕರು ಅವರಿಗೆ ಕೊಟ್ಟಿದ್ದಾರೆ. ಅಲ್ಲಿಂದ ನಾಮಪತ್ರ ಸಲ್ಲಿಸಿರುವಂಥ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.